ಸ್ನೇಹಿತರೆ, ನಿಮ್ಮ ಜೊತೆನೂ ಕೂಡ ಹೀಗೆ ಆಗುತ್ತಾ? ಯಾವಾಗ ನೀವು ಮಲಗೋದಕ್ಕೆ ಹೋಗ್ತಿರೋ ನಿಮ್ಗೆ ನಿದ್ದೆ ಬರೋದಿಲ್ಲ. ಪ್ರಯತ್ನ ಅಂತೂ ತುಂಬಾನೇ ಮಾಡ್ತೀರಾ, ಆದ್ರೆ ನಿಮ್ಮ ತಲೆಯಲ್ಲಿ ಒಂದರ ಹಿಂದೆ ಒಂದರಂತೆ ತುಂಬಾನೇ ಯೋಚನೆಗಳು ಬರೋದಕ್ಕೆ ಶುರುವಾಗುತ್ತೆ. ನೀವು ಫಿಸಿಕಲಿ ತುಂಬಾನೇ ಪ್ರಯತ್ನ ಪಡ್ತೀರಾ, ಆದ್ರೆ ಮೆಂಟಲಿ ಆಗಿ ನಿಮ್ಮಿಂದ ಆಗ್ತಾ ಇರೋದಿಲ್ಲ. ನಿಮ್ಮ ಮೈಂಡ್ ನಿಮ್ಮ ಕಂಟ್ರೋಲ್ ನಲ್ಲೇ ಇರೋದಿಲ್ಲ. ಒಬ್ಬ ಮನುಷ್ಯನ ತಲೆಯಲ್ಲಿ ಒಂದು ದಿನಕ್ಕೆ 70,000 ಥಾಟ್ಸ್ ಗಳು ಬಂದು ಹೋಗುತ್ತೆ. ಸ್ವಲ್ಪ ದಿನಗಳ ಹಿಂದೆ ನನ್ ಜೊತೆನೂ ಕೂಡ ಹೀಗೆ ಆಗ್ತಿತ್ತು. ಯಾವಾಗ ನಾನು ಸ್ವಲ್ಪ ಲೇಟ್ ಆಗಿ ಮಲಗೋದಕ್ಕೆ ಹೋಗ್ತಿದ್ನೋ ಆಗ ಅನ್ಕೋತಿದ್ದೆ ಬೆಳಿಗ್ಗೆ ನಾನು ಬೇಗ ಹೇಳ್ಬೇಕು, ಅದಕ್ಕೆ ಇವಾಗ ನಾನು ಬೇಗ ಮಲ್ಕೋತೀನಿ ಅಂತ. ಯಾವಾಗ ನಾನು ಮಲಗೋದಕ್ಕೆ ಮುಂದಾಗ್ತಿದ್ನೋ ಆಗ ನನ್ನ ಮೈಂಡ್ ಫುಲ್ ಆಕ್ಟಿವ್ ಆಗಿಬಿಡ್ತಿತ್ತು. ಫ್ಯೂಚರ್ ಅಂಡ್ ಪಾಸ್ಟ್ ಎಲ್ಲವೂ ನೆನಪಾಗ್ತಿತ್ತು. ಮುಂದೆ ನಾನು ಹೀಗೆ ಮಾಡ್ಬೇಕು, ಹಾಗೆ ಮಾಡ್ಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಈ ರೀತಿಯಾಗಿ ತುಂಬಾನೇ ಯೋಚನೆಗಳು ಬರ್ತಿತ್ತು. ಯೋಚನೆ ಮಾಡ್ತಾ ಮಾಡ್ತಾ ನನ್ನ ತಲೆ ಅಂತೂ ಸಿಡದೆ ಹೋಗ್ತಿತ್ತು. ಈ ರೀತಿಯ ಎಕ್ಸ್ಪೀರಿಯನ್ಸ್ ತುಂಬಾ ಜನರಿಗೆ ಆಗೇ ಇರುತ್ತೆ. ಯಾವಾಗ ನಾನು ಈ ವಿಷಯಗಳನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ನೋ ಈಗ ನನಗೆ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ. ಯಾವುದೇ ಯೋಚನೆ ಇಲ್ಲದೆ ಆರಾಮಾಗಿ ನಿದ್ದೆ ಮಾಡ್ತೀನಿ. ನನ್ಗೆ ಎಕ್ಸಾಕ್ಟ್ಲಿ ಆಗಿ ಗೊತ್ತಿಲ್ಲ ಇದನ್ನ ಹೇಗ್ ಮಾಡಿದೆ ಅಂತ, ಆದ್ರೆ ದ ಪವರ್ ಆಫ್ ನೌ ಈ ಪುಸ್ತಕ ಓದ್ತಾ ಓದ್ತಾ ನನಗೆ ರಿಯಲೈಸ್ ಆಯ್ತು ನಾನು ಮುಂದೆ ಏನ್ ಮಾಡ್ಬೇಕು ಅನ್ನೋದು. ಇದರಿಂದ ನಾನು ಮಲಗುವಾಗ ನನ್ನ ಮೈಂಡ್ ನ ಕಂಟ್ರೋಲ್ ಮಾಡ್ತಿದ್ದೆ ಮತ್ತು ಶಾಂತವಾಗಿಡ್ತಿದ್ದೆ. ನೋಡಿ, ನಾನು ಈ ವಿಷಯದಲ್ಲಿ ಮಾಸ್ಟರ್ ಏನೂ ಅಲ್ಲ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಗುರು ಅಲ್ಲ, ಒಬ್ಬ ಗೆಳೆಯನಾಗಿ ಹೇಳ್ತಿದ್ದೀನಿ. ಹಾಗಾದ್ರೆ ಬನ್ನಿ, ಲೆಟ್ಸ್ ಸ್ಟಾರ್ಟ್ ಟುಡೇಸ್ ಬಿಗ್ ಪ್ರಾಬ್ಲಮ್. ಮ್ಯಾಕ್ಸಿಮಮ್ 95% ಜನರ ಮೈಂಡ್ ಏನ್ ಇರುತ್ತಲ್ಲ ಅವರದ್ದು ಕೋತಿಯ ಮೈಂಡ್ ತರನೇ ಇರುತ್ತೆ. ಹೇಗೆ ಒಂದು ಕೋತಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡುತ್ತೋ ಇವರ ಮನಸ್ಸು ಯೋಚನೆಗಳು ಸಹ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾನೆ ಇರುತ್ತೆ. ಒಂದರ ಹಿಂದೆ ಒಂದರಂತೆ ಯೋಚನೆಗಳು ಬರ್ತಾನೆ ಇರುತ್ತೆ. ಇದು ಒಂದು ಕಾಯಿಲೆಯಾಗಿ ಪರಿಣಮಿಸಿರುತ್ತೆ. ಎಕ್ಸಾಂಪಲ್ ಆಗಿ ಹೇಳ್ಬೇಕಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಕೈ ನಿಮ್ಮ ಮಾತನ್ನ ಕೇಳದೆ ಎದುರಿಗೆ ಇರುವ ವ್ಯಕ್ತಿಯನ್ನ ಒಡೆದು ಬಿಟ್ರೆ ಅಥವಾ ದಾರಿಯಲ್ಲಿ ಹೋಗ್ತಿರೋ ಒಂದು ಹುಡುಗಿಯ ಕೈಯನ್ನ ಹಿಡಿದು ಬಿಟ್ರೆ ಏನಾಗುತ್ತೆ? ಆಗ ನೀವು ಆ ಸಿಚುವೇಶನ್ ಅಲ್ಲಿ ಇದ್ರೆ ಏನ್ ಮಾಡ್ತೀರಾ? ತಕ್ಷಣ ನೀವು ಡಾಕ್ಟರ್ ಹತ್ತಿರ ಹೋಗ್ತೀರಾ, ನನ್ನ ಕೈಗೆ ಏನು ಆಗಿದೆ ನೋಡಿ ಅಂತ ಅಲ್ವಾ? ಇದೇ ತರನೇ ಒಂದು ಕಾಯಿಲೆ ಇರುತ್ತೆ, ಅದುವೇ ಹೇಲಿಯನ್ ಹ್ಯಾಂಡ್ ಸಿಂಡ್ರೋಮ್ ಅಂತ. ಇದರ ರಿಲೇಟೆಡ್ ಎಕಾರ್ಟ್ ಟೋಲೆ ಎಂಬ ಪುಸ್ತಕ ಇದೆ. ಅದರ ಲೇಖಕರು ಹೇಳಿದ್ದಾರೆ, ಇವತ್ತಿನ ನಮ್ಮ ಮೈಂಡ್ ಏನಿದೆಯಲ್ಲ ಇದು ಔಟ್ ಆಫ್ ಕಂಟ್ರೋಲ್ ಅಲ್ಲಿ ಹೋಗ್ಬಿಟ್ಟಿದೆ. ಆದ್ರೆ ಸ್ಯಾಡ್ ವಿಷಯ ಏನು ಅಂದ್ರೆ ಜನ ಇದನ್ನ ನಾರ್ಮಲ್ ಅನ್ಕೋತಾರೆ. ಇವತ್ತಿನ ಜನರಂತೂ ಓವರ್ ಥಿಂಕಿಂಗ್ ಮಾಡ್ತಾನೆ ಇರ್ತಾರೆ, ಸ್ಟ್ರೆಸ್ ನಲ್ಲೇ ಇರ್ತಾರೆ, ಆದ್ರೆ ಇದನ್ನ ನಾರ್ಮಲ್ ಅನ್ಕೋತಾರೆ. ಆದ್ರೆ ಅದು ನಾರ್ಮಲ್ ಆಗಿರೋದಿಲ್ಲ. ಈ ಓವರ್ ಥಿಂಕಿಂಗ್ ಅನ್ನೋದು ಕೆಲವೊಂದ್ಸಲ ಅಡಿಕ್ಷನ್ ಆಗ್ಬಿಡುತ್ತೆ. ನೀವು ಅದನ್ನ ಏನಾದ್ರೂ ಆಕ್ಸೆಪ್ಟ್ ಮಾಡ್ಕೊಂಡ್ರೆ ಅದು ನಿಮ್ಮ ಕಂಟ್ರೋಲ್ ಗೆ ಸಿಗೋದಿಲ್ಲ. ಆದ್ರೆ ಇದಕ್ಕೆ ಏನ್ ಮಾಡ್ಬೇಕು? ಎಲ್ಲದಕ್ಕಿಂತ ಮೊದಲು ಇದನ್ನ ಅರ್ಥ ಮಾಡ್ಕೊಳ್ಳಿ, ದ ರಿಯಲ್ ರೀಸನ್ ಬಿಹೈಂಡ್ ಓವರ್ ಥಿಂಕಿಂಗ್. ಅನ್ಕೊಳ್ಳಿ, ನೀವು ಹೊರಗಡೆ ಹೋದಾಗ ಜಂಕ್ ಫುಡ್ ತುಂಬಾನೇ ತಿಂತಿರ್ತೀರಾ. ಜಂಕ್ ಫುಡ್ ತಿಂತ ತಿಂತ ನಿಮ್ಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಗುತ್ತೆ. ಈಗ ನೀವು ಏನ್ ಮಾಡ್ತೀರಾ? ಮಾತ್ರೆ ತಗೋತೀರಾ, ಸರಿ. ಆದ್ರೆ ಎಲ್ಲದಕ್ಕಿಂತ ಮೊದಲು ಜಂಕ್ ಫುಡ್ ತಿನ್ನೋದನ್ನ ಬಂದ್ ಮಾಡ್ತೀರಾ, ಯಾಕಂದ್ರೆ ಅದರಿಂದಾನೇ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರುತ್ತೆ. ಇದೇ ತರನೇ ಸ್ಟ್ರೆಸ್, ಓವರ್ ಥಿಂಕಿಂಗ್ ನ ಬಂದ್ ಮಾಡೋದಕ್ಕೆ ಮೊದಲು ನೀವು ಇದನ್ನ ತಿಳ್ಕೊಬೇಕಾಗುತ್ತೆ. ಇದರ ನಿಜವಾದ ಕಾರಣ ಏನು? ಯಾವ ವಿಷಯ ನಿಮ್ಮನ್ನ ಮೆಂಟಲಿ ಲೂಸ್ ಮೋಷನ್ ಮಾಡ್ತಿದೆ? ಕಾರಣ ಹುಡುಕಿ ಅದನ್ನು ನೀವು ಬಂದ್ ಮಾಡಿದ್ರೆ ಆಗ ಈ ಓವರ್ ಥಿಂಕಿಂಗ್ ನಿಂದ ನಿಮಗೆ ಮುಕ್ತಿ ಸಿಗುತ್ತೆ. ಮೊದಲು ನಾನು ನಿಮಗೆ 3 ಕಾರಣಗಳನ್ನ ಹೇಳ್ತೀನಿ, ಇದರಿಂದ ಓವರ್ ಥಿಂಕಿಂಗ್ ಹೆಚ್ಚಾಗುವಂತದ್ದು. ಆಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಓವರ್ ಥಿಂಕಿಂಗ್ ನ ಮೂಲ ಏನು ಅಂತ. ನಂತರ 5 ಸೊಲ್ಯೂಷನ್ ಗಳನ್ನ ಹೇಳ್ತೀನಿ ಈ ಓವರ್ ಥಿಂಕಿಂಗ್ ನಿಂದ ಹೇಗೆ ಮುಕ್ತಿ ಪಡೆಯೋದು ಅಂತ. ನಂಬರ್ 1, ಫ್ಯೂಚರ್ ಅಂಡ್ ಈಗೋ. ಸೋಷಿಯಲ್ ಮೀಡಿಯಾ ನೋಡುವಾಗ ಕೆಲ ವ್ಯಕ್ತಿಗಳ ಜೀವನವನ್ನ ನೋಡಿ ಅನ್ಕೋತೀರಾ, ವಾವ್, ಅವನ ಹತ್ರ ಎಂತ ದೊಡ್ಡ ಗಾಡಿ ಇದೆ, ಎಷ್ಟೊಂದು ಸುಂದರವಾದ ಹುಡುಗಿ ಇದ್ದಾಳೆ, ಅವನು ಎಷ್ಟೊಂದು ರಿಚ್ ಇದ್ದಾನೆ ಮತ್ತು ಅವನ ಹತ್ರ ಎಷ್ಟೊಂದು ದುಡ್ಡಿದೆ. ನಂತರ ನಿಮ್ಮ ಬಗ್ಗೆ ಯೋಚಿಸ್ತೀರಾ ಮತ್ತು ಅನ್ಕೋತೀರಾ, ಇವೆಲ್ಲ ನನ್ನ ಹತ್ರ ಯಾಕಿಲ್ಲ? ಮತ್ತೆ ನಿಮ್ಮ ಮೇಲೆನೆ ಕೋಪ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅದೆಲ್ಲ ನಿಮ್ಗೂ ಬೇಕು ಅನ್ಸುತ್ತೆ. ಆಗ ನಿಮ್ಮ ಮೈಂಡ್ ನಿಮ್ಮನ್ನ ಕಮೆಂಟ್ ಮಾಡುತ್ತೆ ಮತ್ತು ಹೇಳುತ್ತೆ, ಯೋಚನೆ ಮಾಡು, ಇವೆಲ್ಲ ಪಡ್ಕೊಳ್ಳೋಕೆ ಏನ್ ಮಾಡ್ಬೇಕು, ಅದನ್ನ ಮಾಡು, ಇದನ್ನ ಮಾಡು. ಹೋಗ್ತಾ ಹೋಗ್ತಾ ಇದು ಓವರ್ ಥಿಂಕಿಂಗ್ ಆಗೋಗುತ್ತೆ. ರೀಸನ್ ನಂಬರ್ 2, ಔಟರ್ ಪರ್ಪಸ್ ವರ್ಸಸ್ ಇನ್ನರ್ ಪರ್ಪಸ್. ನಿಮ್ಮ ಗುರಿ ಏನಿದೆ, ನಿಮ್ಮ ಡ್ರೀಮ್ ಏನಿದೆ, ಇದರಲ್ಲಿ ನೀವು ಔಟರ್ ಪರ್ಪಸ್ ನಲ್ಲಿ ಇರ್ತೀರಾ. ಅಂದ್ರೆ ನೀವು ಫ್ಯೂಚರ್ ಅಲ್ಲಿ ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಹಾಗಿರ್ಬೇಕು, ಹೀಗಿರ್ಬೇಕು, ಅದನ್ನ ತಗೋಬೇಕು, ಇದನ್ನ ತಗೋಬೇಕು, ಇದರಲ್ಲೇ ಇರ್ತೀರಾ. ಯಾವಾಗ ನಿಮಗೆ ಫ್ಯೂಚರ್ ಇಂಪಾರ್ಟೆಂಟ್ ಅನ್ಸುತ್ತೋ ಆಗ ಪ್ರೆಸೆಂಟ್ ನೀವು ಈಗ ಏನ್ ಮಾಡ್ತಾ ಇದ್ರು ಅನ್ನೋ ಇನ್ನರ್ ಪರ್ಪಸ್ ಅನ್ನ ಕೆಡಿಸಿ ಬಿಡುತ್ತೆ. ಇನ್ನರ್ ಪರ್ಪಸ್ ಅಂದ್ರೆ ಈಗ ನೀವು ಏನ್ ಮಾಡ್ತಾ ಇದ್ದೀರಾ, ಏನ್ ಮಾಡ್ಬೇಕು ಮತ್ತು ಹೇಗೆ ಮಾಡ್ಬೇಕು ಅನ್ನೋದು. ನೀವು ಇದರ ಮೇಲೆ ಗಮನ ಕೊಡಿ, ಯಾಕಂದ್ರೆ ಫ್ಯೂಚರ್ ನಲ್ಲಿ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ನೀವು ನಿಮ್ಮ ಫ್ಯೂಚರ್ ಗೆ ಇವತ್ತು ಏನ್ ಮಾಡ್ಬೇಕು ಅನ್ನೋದ್ರ ಮೇಲೆ ಗಮನ ಕೊಡಿ. ನೀವು ಇವತ್ತಿನ ಮೇಲೆ ಎಷ್ಟು ಫೋಕಸ್ ಮಾಡ್ತಿರೋ ಅಷ್ಟು ನಿಮ್ಮ ಔಟರ್ ಪರ್ಪಸ್ ಅಂದ್ರೆ ಫ್ಯೂಚರ್ ಚೆನ್ನಾಗಿರುತ್ತೆ. ರೀಸನ್ ನಂಬರ್ 3, ಪಾರ್ಟ್ ಈಸ್ ಪೈನ್. ಅನ್ಕೊಳ್ಳಿ, ನಿಮಗೆ ತುಂಬಾ ಇಷ್ಟ ಆದವರ ಜೊತೆ ಮಾತಾಡ್ತಾ ಇರ್ತೀರಾ, ಆಗ ನಿಮ್ಮ ಕಾಲಿಗೆ ಪೆಟ್ಟಾಗಿ ನಿಮ್ಮ ಕಾಲಿಂದ ರಕ್ತ ಬರೋದಕ್ಕೆ ಶುರು ಆಗುತ್ತೆ. ಆದ್ರೆ ಅದು ನಿಮಗೆ ಪೈನ್ ಅನಿಸೋದಿಲ್ಲ, ಯಾಕಂದ್ರೆ ನಿಮ್ಮ ಅಟೆನ್ಷನ್ ಅಷ್ಟು ನಿಮ್ಮ ಪ್ರೀತಿಯ ವ್ಯಕ್ತಿಯ ಮಾತಿನ ಮೇಲೆ ಇರುತ್ತೆ. ಅದೇ ನೀವು ಸುಮ್ಮನೆ ನಡೆದುಕೊಂಡು ಹೋಗುವಾಗ ಎಡವಿದ್ರೆ ರಕ್ತ ಬರದೇ ಇದ್ರೂ ಕೂಡ ನಿಮಗೆ ತುಂಬಾ ನೋವು ಅನಿಸುತ್ತೆ. ಇದೇ ತರನೇ ಕೆಲವೊಂದು ಘಟನೆಗಳು ನಮ್ಮ ಲೈಫ್ ನಲ್ಲಿ ಆಗಿ ಹೋಗಿರ್ತವೆ. ಅಂದ್ರೆ ಒಬ್ಬ ವ್ಯಕ್ತಿ ನಿಮ್ ಜೊತೆ ತುಂಬಾನೇ ಪ್ರೀತಿಯಿಂದ ಇದ್ದು ನಂತರ ಅವರು ನಿಮ್ಮಿಂದ ದೂರ ಆದಾಗ ಆಗ ಅವರು ನಿಮ್ ಜೊತೆಗಿದ್ದ ಸಂತೋಷಕರ ಘಟನೆಗಳು ಈಗ ನಿಮಗೆ ನೋವನ್ನ ಉಂಟು ಮಾಡ್ತಾ ಇರ್ತವೆ. ನೀವು
ಕಳೆದು ಹೋಗಿರುವ ಘಟನೆಗಳ ಬಗ್ಗೆ ಪದೇ ಪದೇ ಇಮ್ಯಾಜಿನೇಷನ್ ಮಾಡ್ತಾ ಇರ್ತೀರಾ. ಇದರಿಂದ ನಿಮಗೆ ಪದೇ ಪದೇ ನೋವು ಆಗ್ತಾನೆ ಇರುತ್ತೆ. ಅದನ್ನ ತಡೆಯೋದಕ್ಕೆ ನೋಡ್ತೀರಾ, ಆದ್ರೆ ನಿಮ್ಮ ಕೈಲಿ ಅದು ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಒಂದು ರಿಸರ್ಚ್ ನ ಪ್ರಕಾರ ಯಾವುದೇ ನೆಗೆಟಿವ್ ಯೋಚನೆಯನ್ನ ನಾವು ತಡೆಯೋದಕ್ಕೆ ಎಷ್ಟು ಪ್ರಯತ್ನ ಪಡ್ತೀವೋ ಆ ಯೋಚನೆಗಳು ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗ್ತವೆ. ಅಂದ್ರೆ ನೀವು ನೆಗೆಟಿವ್ ಯೋಚನೆಗಳನ್ನ ಎಷ್ಟು ನಿಮ್ಮ ಮೈಂಡ್ ಇಂದ ಬರದಂತೆ ತಡಿತೀರೋ ಆ ಯೋಚನೆಗಳು ನಿಮ್ಮ ಮೈಂಡ್ ಗೆ ಇನ್ನೂ ಹೆಚ್ಚಾಗಿ ಬರ್ತವೆ. ಹಾಗಾದ್ರೆ ನಾವು ಈ ಸಮಸ್ಯೆಗೆ ಏನ್ ಮಾಡ್ಬೇಕು? ಈಗ ನೋಡೋಣ ಓವರ್ ಥಿಂಕಿಂಗ್ ನ 5 ಸೊಲ್ಯೂಷನ್ಸ್ ಬಗ್ಗೆ. ನಂಬರ್ 1, ಸಿಚುವೇಶನ್ ನ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಏನಾಗಿದೆಯೋ ಅದು ಆಗಿ ಹೋಗಿದೆ, ಅದು ನಿಮ್ಮ ಕೈಯಲ್ಲಿ ಇರ್ಲಿಲ್ಲ. ಮುಂದೆ ಏನ್ ಆಗ್ಬೇಕು ಅನ್ನೋದು ನಿಮ್ಮ ಕೈಯಲ್ಲೇ ಇದೆ. ಅದನ್ನ ಹಾಳು ಮಾಡದೆ ಅದರ ಮೇಲೆ ಫೋಕಸ್ ಮಾಡಿ. ಒಬ್ರು ನಿಮ್ಮಿಂದ ದೂರ ಆಗಿದ್ದಾರೆ ಅಂದ್ರೆ ಅದಕ್ಕಿಂತ ಬೆಟರ್ ಆಪ್ಷನ್ ಆ ದೇವ್ರು ನಿಮಗೆ ಕೊಟ್ಟಿದ್ದಾನೆ ಅಂತ ಅರ್ಥ. ನಿಮ್ಮ ಲೈಫ್ ಅಲ್ಲಿ ಏನನ್ನೂ ಸಾಧಿಸೋ ಅವಕಾಶನ ಆ ದೇವ್ರು ನಿಮಗೆ ಕೊಟ್ಟಿದ್ದಾನೆ ಅನ್ಕೊಳ್ಳಿ. ಇವತ್ತು ಸಕ್ಸಸ್ಫುಲ್ ಆಗಿರೋ ಯಾವುದೇ ಒಬ್ಬ ವ್ಯಕ್ತಿಯನ್ನ ನೋಡಿ, ಅವನ ಲೈಫ್ ಅಲ್ಲಿ ಇದೇ ತರದ ನೋವುಗಳು ಇದ್ದೇ ಇರ್ತವೆ. ಅವುಗಳೇ ಅವರನ್ನ ಅಲ್ಲಿವರೆಗೂ ತೆಗೆದುಕೊಂಡು ಹೋಗಿರ್ತವೆ. ನಿಮ್ಮ ಲೈಫ್ ಅಲ್ಲೂ ಕೂಡ ಪ್ರಾಬ್ಲಮ್ಸ್ ಬರ್ತಿದೆ ಅಂದ್ರೆ ತಿಳ್ಕೊಳ್ಳಿ, ಲೈಫ್ ಅಲ್ಲಿ ನೀವು ಮುಂದೆ ಏನೋ ಮಾಡೋದಕ್ಕೆ ಹೊರಟಿದ್ದೀರಾ ಅಂತ. ಅದಕ್ಕೆ ತಾಳ್ಮೆನ ಇಡಿ ಮತ್ತು ನಿಮ್ಮ ಗೋಲ್ ಮೇಲೆ ಹಾರ್ಡ್ ವರ್ಕ್ ಅನ್ನ ಮಾಡಿ. ನಂಬರ್ 2, ಟ್ರೈಯಿಂಗ್ ನ್ಯೂ ಥಿಂಗ್ಸ್. ಯಾವಾಗ ನೀವು ಹೊಸ ಹೊಸ ವಿಚಾರಗಳನ್ನ ಯೋಚನೆ ಮಾಡ್ತಿರೋ ಆಗ ನೋಟಿಸ್ ಮಾಡಿ ನಿಮ್ಮ ಒಳಗೆ ಫೋಕಸ್ ಹೆಚ್ಚಾಗಿರುತ್ತೆ. ಆ ವಿಷಯದ ಮೇಲೆ ಕೆಲಸ ಮಾಡಲು ನಿಮಗೆ ಖುಷಿ ಅನಿಸುತ್ತೆ ಮತ್ತು ಡಿಸ್ಟ್ರಾಕ್ಷನ್ಸ್ ತುಂಬಾನೇ ಕಡಿಮೆ ಆಗಿರುತ್ತೆ. ಆಗ ನೀವು ಪ್ರೆಸೆಂಟ್ ನಲ್ಲಿ ಇರ್ತೀರಾ. ನಂಬರ್ 3, ರೈಟ್ ಯುವರ್ ಥಾಟ್ಸ್. ನಿಮ್ಮ ತಲೆಯಲ್ಲಿ ಯಾವಾಗ ನೆಗೆಟಿವ್ ಯೋಚನೆಗಳು ಬರ್ತಾವೋ ಆಗ ಅವುಗಳನ್ನ ಒಂದು ಬುಕ್ ನಲ್ಲಿ ಬರೆದಿಡಿ. ಇದು ನಿಮಗೆ ನಿಮ್ಮ ಓವರ್ ಥಿಂಕಿಂಗ್ ನ ಕಡಿಮೆ ಮಾಡೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಗೆಟಿಂಗ್ ಥಿಂಗ್ಸ್ ಬುಕ್ ನ ಲೇಖಕರು ಹೇಳೋ ಪ್ರಕಾರ ನಿಮ್ಮ ತಲೆಯಲ್ಲಿ ಬರೋ ಯೋಚನೆಗಳನ್ನ ಹಾಗೆ ತಲೆಯೊಳಗೆ ಬಿಡದೆ ಒಂದು ಬುಕ್ ನಲ್ಲಿ ಬರೆದಿಟ್ರೆ ಓವರ್ ಥಿಂಕಿಂಗ್ ನಿಂದ ಬಚಾವ್ ಆಗಬಹುದು ಅಂತ ಹೇಳಿದ್ದಾರೆ. ನಂಬರ್ 4, ಫರ್ಗಿವ್ ಯುವರ್ ಸೆಲ್ಫ್ ಅಂಡ್ ಅದರ್ಸ್. ಕೆಲವೊಮ್ಮೆ ನಾವು ಬೇರೆಯವರ ಕಾರಣದಿಂದಾಗಿ ತುಂಬಾನೇ ಯೋಚನೆ ಮಾಡ್ತೀವಿ. ಯಾರಾದ್ರೂ ಎಲ್ರ ಮುಂದೆ ನಮ್ಮನ್ನ ತಮಾಷೆ ಮಾಡಿದಾಗ ಅಥವಾ ಬೈದಾಗ ಅವರು ಯಾಕೆ ಹೀಗ್ ಮಾಡ್ತಾರೆ ಅಂತ ಯೋಚನೆ ಮಾಡ್ತೀವಿ ಮತ್ತು ಅವ್ರ ಮೇಲೆ ಕೋಪ ಮಾಡ್ಕೋತೀವಿ. ಇದರಿಂದ ನಮ್ಮ ಶಾಂತಿ ಹಾಳಾಗೋಗುತ್ತೆ. ಅದಕ್ಕೆ ಪ್ರತಿದಿನ ರಾತ್ರಿ ಮಲಗೋಕ್ಕಿಂತ ಮುಂಚೆ ಎಲ್ಲರನ್ನು ಮತ್ತು ನಿಮ್ಮನ್ನ ಕ್ಷಮಿಸಿ ಮಲಗಿ. ಮೆಡಿಸಿನ್ ನಂಬರ್ 5, ಮೆಡಿಟೇಷನ್. 5,000 ಸಮಸ್ಯೆಗಳೇ ಇರಲಿ, ಅದಕ್ಕೆ ಒಂದೇ ಒಂದು ಪರಿಹಾರ ಅಂದ್ರೆ ಮೆಡಿಟೇಷನ್, ಧ್ಯಾನ ಮಾಡೋದು. ಡೈಲಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮೆಡಿಟೇಷನ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇದು ನಿಮಗೆ ತುಂಬಾನೇ ಸಹಾಯ ಮಾಡುತ್ತೆ ನಿಮ್ಮ ಮೈಂಡ್ ನ ಕಂಟ್ರೋಲ್ ಮಾಡೋದಕ್ಕೆ ಮತ್ತು ನಿಮ್ಮ ಓವರ್ ಥಿಂಕಿಂಗ್ ನ ಕಡಿಮೆ ಮಾಡೋದಕ್ಕೆ. ಧ್ಯಾನವು ನಿಮ್ಮ ಜೀವನದಲ್ಲಿ ಒಂದು ರಾಮಬಾಣದಂತೆ ಕೆಲಸ ಮಾಡುತ್ತದೆ. ಧ್ಯಾನವನ್ನ ಹೇಗೆ ಮಾಡಬೇಕು ಮತ್ತು ಧ್ಯಾನದಿಂದ ಆಗೋ ಬೆನಿಫಿಟ್ಸ್ ಗಳೇನು ಎಂಬುದನ್ನ ಸಂಪೂರ್ಣ ವಿಡಿಯೋವನ್ನ ಈಗಾಗಲೇ ಮಾಡಿದೀವಿ. ವಿಡಿಯೋ ಚಾನಲ್ ಅಲ್ಲಿ ಇದೆ, ಬೇಕಾದ್ರೆ ಹೋಗಿ ನೋಡಿ. ಹಾಗಿದ್ರೆ ಸರಿ, ಹೋಗೋಕ್ಕಿಂತ ಮುಂಚೆ ಒಂದ್ ಮಾತು, ನಿಮ್ ಲೈಫ್ ಅಲ್ಲಿ ನೀವೇ ಇಂಪಾರ್ಟೆಂಟ್ ಆಗಿರ್ಬೇಕು. ನಿಮ್ಮನ್ನ ನೀವು ಪ್ರೀತಿಸಿ. ಯಾಕಂದ್ರೆ ಬದಲಾವಣೆ ಜಗದ ನಿಯಮ. ಜಗತ್ತು ಹೆಂಗ್ ಬೇಕಾದ್ರೂ ಬದಲಾಗುತ್ತೆ, ಜನರು ಹೆಂಗ್ ಬೇಕಾದ್ರೂ ಚೇಂಜ್ ಆಗ್ತಾರೆ, ಆದ್ರೆ ಎಲ್ಲ ಟೈಮ್ ಅಲ್ಲೂ ನಿಮ್ ಜೊತೆಗಿರೋ ಏಕೈಕ ವ್ಯಕ್ತಿ ಅಂದ್ರೆ ಅದು ನೀವೇನೆ. ಅದಕ್ಕೆ ನೀವು ಮೊದಲು ಸ್ಟ್ರಾಂಗ್ ಆಗ್ಬೇಕು. ಸಮಯದ ಜೊತೆ ನಿಮ್ಮ ಗೋಲ್ ಮೇಲೆ ಕೆಲಸ ಮಾಡಿ. ಅದಕ್ಕೆ ನಮ್ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ನ ಆಲ್ ಗೆ ಸೆಟ್ ಮಾಡ್ಕೊಳ್ಳಿ, ನಾವು ಮಾಡೋ ಪ್ರತಿ ವಿಡಿಯೋನ ಮೊದಲು ನೋಡೋದಕ್ಕೆ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡ್ಕೊಂಬಿಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಕನ್ನಡ, ಜೈ ಭಾರತ ಮಾತೆ.